ನಮ್ಮ ಮುಂದಿನ ಕಂಟೆಸ್ಟೆಂಟ್ ಪೀರಪ್ಪ ಫ್ರಮ್ ಕಲಬುರ್ಗಿ ಅವರ ವಿಟಿಯನ್ನ ನೋಡೋಣ. ವಿಟಿ ಪ್ಲೀಸ್. ಎಂದೂ ಕೇಳಿರದ ಅಪರೂಪದ ಹಾಡುಗಳ ಭಂಡಾರ, ಮೂಲ ಜನಪದ ಗೀತೆಗಳ ಹಾಡುಗಾರ ಪೀರಪ್ಪ. ಪೋಷಕರಿಗೆ ಹುಟ್ಟಿದ ಅಷ್ಟದಿಕ್ಪಾಲಕರಲ್ಲಿ ಒಬ್ಬ. ಮನೆಯವರ ಗಾರೆ ಕೆಲಸಕ್ಕೆ ಕ್ಯಾರೆ ಅನ್ನದೆ ಹಾಡು ನಾಟಕಗಳ ಸಖ್ಯದಲ್ಲೇ ಸುಖವನ್ನು ಕಂಡ ಸಹೃದಯಿ. ಹಾಡ್ ಯಾವ್ದಾದ್ರೇನ್ರಿ, ಒಟ್ಟ ಹಾಡೋದೊಂದ ನಮ್ಮ ಖುಷಿ ಕೊಡ್ತಾವ್ ನೋಡ್ರಿ ಅಂತಾರೆ ಪೀರಪ್ಪನವರು. ನಮಸ್ಕಾರ. ನಾಟಕ ಆಡುವ ಒಂದು ಹುಚ್ಚು ನಮಗೆ. ಅವಾಗ ಬೀದಿ ನಾಟಕಗಳು, ಸುಮ್ಮನೆ ಹಾಡಾಡೋದು, NSS ಕ್ಯಾಂಪಲ್ಲಿ ಹಾಡಾಡೋದು, ಸ್ಕಿಟ್ ಮಾಡೋದು ಎಲ್ಲ ಮಾಡ್ತಿದ್ವಿ. ಇದು ಮಾಡ್ತಿಲ್ಲ, ಹೆಣ್ಮಕ್ಳದೋ ಗಂಡು ಮಕ್ಳದೋ ಒಟ್ಟು ಹಾಡ್ತಿದ್ದೀವಿ. ತಲೆಯೊಳಗೆ ಅದು ಎಂಥ ಹಾಡೋಣ, ದೇವ್ರದಾದ್ರೂ ಸರಿ, ಜನಪದ ಆದರೂ ಸರಿ, ಡೊಳ್ಳಿಂದಾದರೂ ಸರಿ, ಯಾವಾಗ ಸಿಗ್ತದೋ ಆಡೋದು ಒಂದೇ ಕೆಲಸ. ಎಲ್ಲಿ ಊಟ ಮಾಡ್ತೀನೋ ತಿಂತೀನೋ ಎಲ್ಲಿ ಹೋಗ್ತೀನೋ ಒಟ್ಟು ಕೆಲಸ ಇದ್ರೆ ಒಟ್ಟು ಹಾಡು. ತನಗೆ ದಕ್ಕಿದ್ದಷ್ಟನ್ನು ಮಕ್ಕಳಿಗೆ ಹೇಳಿಕೊಡ ಬಯಸೋ ಹಂಬಲದ ಮೇಷ್ಟ್ರು. ನನಗೆಷ್ಟು ದಕ್ಕಿದೆಯೋ ಅಷ್ಟು ನಾನು ಮಕ್ಕಳಿಗೆ ಒಪ್ಪಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿವರೆಗೂ ಅವ್ರು ಏನೇನು ಕನಸುಗಳು ಹೇಳಿದ್ದಾರೆ ನನಗೋ, ಅವು ಯಾವ ಆಗಲಾರ್ದ ಕನಸು ಕಾಣಬೇಡ ಅಂತಿದ್ದೆ. ಎಲ್ಲ ಕನಸುಗಳನ್ನು ನನಸಾಗ್ತಾ ಇದೆ. ಇದಕ್ಕೆ ನಮ್ಮ ಮಿಸಸ್ ಅವ್ರು ನನ್ನ ಬೆನ್ನೆಲುಬಾಗಿ ನಿಂತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜನಪದದ ಗಂಧ ಹುಟ್ಟಿನಿಂದಲೇ ಹಚ್ಕೊಂಡು ಬೆಳೆದು ಮುಂದೆ ರಂಗಭೂಮಿಯ ಆಳ ಅಗಲಗಳ ಅರಿವಿಗೆ ಡಿಪ್ಲೊಮಾ, MA, ನೀನಾಸಂಗಳ ಒಡನಾಟ, ತಡಕಾಟ. ನಾವು ಗೆಲ್ಲೋದು ಮುಖ್ಯ ಅಲ್ಲ, ಗೆಲ್ಲಬೇಕು ಅನ್ನೋದು ಎಲ್ಲರಿಗೂ ಹಂಬಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದೊಂದು ಸಣ್ಣ ಅವಕಾಶ ನಮಗೆ, ಅಂದರೆ ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟಿಗೆ ಇದೊಂದು ಸಣ್ಣ ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ, ಚೆನ್ನಾಗಿ ಹಾಡಿ, ಚೆನ್ನಾಗಿ ಬಂದಿರೋ ಅವಕಾಶನ ಬಳಸ್ಕೊಳ್ಳಿ. ತಲೆಮಾರುಗಳಿಂದ ಹಾಡುಗಳನ್ನು, ಕತೆಗಳನ್ನು ಅಭ್ಯಾಸ ಮಾಡ್ತಾ ಬಂದಿದ್ದಾರೆ. ಸೊ ಅದ್ರ ಜೊತೆಗೆ ಅವ್ರಿಗೂ ಅವರ ಅಪ್ಪ ಅಮ್ಮನಿಂದ ಬಂದಿರೋದು ತುಂಬ. ನಾವು ಇತ್ತೀಚೆಗೆ ಈ ಜಾನಪದ ಹಾಡುಗಳು ಅಂತ ಬಂದಾಗ ದಕ್ಷಿಣ ಕರ್ನಾಟಕದಲ್ಲಿರುವಂಥ ಜಾನಪದ ಹಾಡುಗಳನ್ನ ಜಾಸ್ತಿ ಕೇಳ್ತೀವಿ ನಾವು. ಗುಲ್ಬರ್ಗ ಮತ್ತು ರಾಯಚೂರು, ಯಾದಗಿರಿ ಆ ಕಡೆ ಅದು ತುಂಬ ಅಪರೂಪದ ಹಾಡುಗಳು ನಮಗೆ ಕೇಳಲ್ಲ. ಪೀರಪ್ಪ ಅವ್ರ ಜೊತೆಗೆ ನಾವು ಕೂತು ಹಾಡುಗಳನ್ನು ಪ್ರಾಕ್ಟೀಸ್ ಮಾಡುವಾಗ ತುಂಬ ಹೊಸ ಹಾಡುಗಳು, ಹೊಸ ಟ್ಯೂನ್ಗಳು ನಮಗೆ ಗೊತ್ತಾಗ್ತಾ ಹೋಯಿತು. ಅವರು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಲಿ ಅಂತ ನಾನು ಆಶಿಸ್ತೇನೆ. ನಮ್ಮ ಗೆಳೆಯ ಪೀರಪ್ಪ ಅವರು ಹೇಳಬೇಕಂದ್ರೆ ಒಂದು ವಿಭಿನ್ನ ರೀತಿಯ ಹಾಡುಗಾರರು, ಜಾನಪದ ಹಾಡುಗಾರರು. ಇಲ್ಲಿ ಬೆಂಗಳೂರಲ್ಲಿ ಇದ್ದರೂ ಕೂಡ ಅಥವಾ ಎಲ್ಲೋ ಇದ್ದರೂ ಕೂಡ ಅದನ್ನು ಅವರು ತಮ್ಮ ಒಂದು ಮೂಲ ಸಂಸ್ಕೃತಿಯನ್ನು, ಮೂಲ ಅಸ್ಮಿತೆಯನ್ನು ಬಿಟ್ಟಿಲ್ಲ. ನಮ್ಮ ಹೆಮ್ಮೆಯ ಗೆಳೆಯ ಅಂತಲೇ ಹೇಳ್ಬೋದು. ಪೀರಪ್ಪ ಅವರು ಸೆಲೆಕ್ಟ್ ಆಗಿದ್ದು ಬಹಳ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಪೀರಪ್ಪ. ನಮ್ಮ ಎಲ್ಲರನ್ನೂ ಸೆಳೆಯುವಂಥ ಒಂದು ಶಕ್ತಿ ನಮ್ಮ ಜನಪದದ ಕಲೆಗಿದೆ. ನಾನು ಪೀರಪ್ಪ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ನಾಟಕಗಳು ಮಾಡಿದ್ದೀವಿ. ಸೊ ನಾವು ಟ್ರಾವೆಲ್ ಮಾಡುವಾಗೆಲ್ಲ ಪೀರಪ್ಪನ ಹಾಡಿಲ್ಲ ಅಂದರೆ ನಮ್ಮ ಟ್ರಾವೆಲ್ ಮುಗಿತಾನೆ ಇರ್ತಿದ್ದಿಲ್ಲ. ಆಲ್ ದ ಬೆಸ್ಟ್ ಪೀರಪ್ಪ. ಎಲ್ಲಾ ನೋವನ್ನ ಮರೆಸೋ ಮ್ಯಾಜಿಕ್ಕು ಕಲೆಗಿದೆ ಅನ್ನೋ ಪೀರಪ್ಪನ ಫುಲ್ ಟೈಮ್ ಕಾಯಕ, ಗಾಯನ ಹಾಗೂ ನಾಟಕ. ಗಾನ ಸಿಂಚನದಲ್ಲಿ ಪೀರಪ್ಪನವರ ಪರ್ಫಾರ್ಮೆನ್ಸ್ ಪವರ್ಫುಲ್ ಆಗಿರಲಿ ಅನ್ನೋದೇ ನಮ್ ವಿಶ್.